ಹಲೋ, ಹೇಳ್ರಿ. ಹಾ, ಹೇಗಿದ್ಯಾ ಶಾಂತಿ? ಹಾ, ನಾನ್ ಚೆನ್ನಾಗಿದ್ದೀನ್ರಿ. ಸರಿ, ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಿಲ್ಲ ರೀ, ಸುಮ್ನೆ ಕೂತಿದ್ದೀನಿ. ಸರಿ, ನೀ ಕೆಲ್ಸಕ್ಕೆ ಸೇರ್ಸ್ಕೊಂಡವನು ಹೇಗ್ ಕೆಲ್ಸ ಮಾಡ್ತಾ ಇದ್ದಾನೆ? ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ. ನೀವೇ ಸುಮ್ನೆ ಅವನ್ ಮೇಲೆ ಅನುಮಾನ ಪಟ್ರಿ. ಹೌದಾ? ಸರಿ ಬಿಡು, ನೀನ್ ಅನ್ಕೊಂಡಾಗೆ ನಿನ್ಗೊಂದು ಒಳ್ಳೆ ಕೆಲ್ಸದವನು ಸಿಕ್ಬಿಟ್ಟ. ಹೌದು ರೀ. ಸರಿ, ಸೀತಾ ಕಾಲೇಜ್ಗೆ ಹೋಗ್ಬಿಟ್ಲಾ? ಹೌದು ರೀ, ಈಗ ತಾನೇ ಅವಳು ಕಾಲೇಜ್ಗೆ ಹೋದ್ಲು. ಹೌದಾ? ಸರಿ ಸರಿ. ಅವಳಿಗೆ ಇನ್ನು 2-3 ತಿಂಗಳಲ್ಲಿ ಕಾಲೇಜ್ ಮುಗಿದೋಗುತ್ತಲ್ಲ? ಹೌದು ರೀ. ಅವಳಿಗೆ ಕಾಲೇಜ್ ಮುಗಿದ ತಕ್ಷಣ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನನಗಿಲ್ಲಿ ಗೊತ್ತಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಮಗ ಇಂಡಿಯಾನಲ್ಲಿ ದೊಡ್ಡ IT ಕಂಪನಿ ನಡೆಸ್ತಾ ಇದ್ದಾನೆ. ಅವನು ನಮ್ಮ ಮಗಳಿಗೆ ಕರೆಕ್ಟ್ ಆಗಿ ಇರ್ತಾನೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಇವಳು ಕಾಲೇಜ್ ಮುಗಿದ ತಕ್ಷಣ ಇಬ್ಬರಿಗೂ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹುಡುಗನ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಅವರು ಒಪ್ಪಿಗೆ ಕೊಟ್ಬಿಟ್ರು. ಅದೇ ನಾನು ಇಂಡಿಯಾ ತಿರುಗಿ ಬರುವಾಗ ಇಬ್ಬರಿಗೂ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನಿನ್ನ ಅಭಿಪ್ರಾಯ ಏನು? ಓಕೆ ರೀ, ಖಂಡಿತವಾಗಿ ಮಾಡೋಣ. ಸರಿ, ಸೀತಾ ಬಂದ್ಮೇಲೆ ಅವಳ ಹತ್ರ ಇದ್ರ ಬಗ್ಗೆ ಮಾತಾಡು. ಸ್ವಲ್ಪ ತಾಳಿ, ಮೊದ್ಲು ಅವಳು ಕಾಲೇಜನ್ನ ಮುಗಿಸ್ಲಿ, ಆಮೇಲೆ ಮಾತಾಡೋಣ. ಸರಿ ಸರಿ, ನೀನ್ ಹೇಳೋದು ಕರೆಕ್ಟೇ. ಸರಿ, ಹ್ಮ್. ನನಗೆ ಕೆಲಸ ಇದೆ, ನಿನಗೆ ಆಮೇಲೆ ಹ್ಮ್. ಕಾಲ್ ಮಾಡ್ತೀನಿ. ಬಾಯ್. ಅಮ್ಮ, ಒಂದ್ ನಿಮಿಷ. ಹ್ಮ್? ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೋದಾ? ಏನ್ ರಾಮು? ನಮ್ಮ ಚಿಕ್ಕಮ್ಮನವರು ತುಂಬಾ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿದ್ದಾಳ? ಯಾಕೆ, ಏನಾಯ್ತು? ನನ್ನತ್ರ ಅವಳೇನು ಹೇಳಿಲ್ವೇ? ಸ್ವಲ್ಪ ಅರ್ಥ ಆಗೋಗೇಳು. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಮಾತಾಡ್ತಾ ಇರೋ ಸತ್ ಕೇಳಿಸ್ತು. ಏನದು ಶಬ್ದ ಅಂತ ಆಚೆ ಬಂದ್ ನೋಡ್ದೆ. ಚಿಕ್ಕಮ್ಮನವರು ಯಾರತ್ರನೋ ಫೋನಲ್ಲಿ ಕೋಪದಲ್ಲಿ ಮಾತಾಡ್ತಿದ್ರು. ಫೋನಲ್ಲಿ ಮಾತಾಡ್ತಿದ್ದವರಿಗೂ ಇವರಿಗೂ ಏನೋ ಸಮಸ್ಯೆ ಅನ್ಸುತ್ತೆ. ನನ್ನ ಹತ್ರ 10 ಲಕ್ಷ ಇಲ್ಲ, ಹಾಗೆ ಹೀಗೆ ಅಂತ ಏನೋ ಮಾತಾಡ್ತಾ ಇದ್ರು. ಚಿಕ್ಕಮ್ಮನವರು 2-3 ದಿನದಿಂದ ತುಂಬಾ ಟೆನ್ಷನಲ್ಲೇ ಇದ್ದಾರಮ್ಮ. ಅದಕ್ಕೆ ಈ ವಿಷಯನ ನಿಮ್ಮತ್ರ ಹೇಳೋಣ ಅಂತ ಬಂದೆ ಅಮ್ಮ. ನಾನ್ ಹೇಳ್ದೆ ಅಂತ ಹೇಳ್ಬೇಡಿ ಅಮ್ಮ. ನೀವಾಗೆ ಅವ್ರ ಹತ್ರ ಕೇಳೋ ಥರ ಕೇಳಿ ಏನ್ ಸಮಸ್ಯೆ ಅಂತ ತಿಳ್ಕೊಳ್ಳಿ ಅಮ್ಮ. ಸರಿ ಸರಿ, ನಾನೇನಂತ ವಿಚಾರಿಸ್ತೀನಿ, ನೀನ್ ಹೋಗಿ ಕೆಲ್ಸ ನೋಡು. ಸರಿ ಅಮ್ಮ. ರಾಮು, ಟೀ ತಗೊಂಬ. ಹ್ಮ್? ಇಲ್ ನೋಡೆ, ನಿನ್ನೆ ರಾತ್ರಿ ನೀನ್ ಯಾರತ್ರ ಫೋನ್ ಮಾತಾಡ್ತಾ ಇದ್ದೆ? ಇಲ್ಲಮ್ಮ, ನಾನ್ ಯಾರತ್ರನೂ ಫೋನ್ ಮಾತಾಡಿಲ್ಲ. ಏಯ್, ನಿನ್ನೆ ರಾತ್ರಿ 12 ಗಂಟೆಗೆ ನಿನ್ಗೊಂದ್ ಫೋನ್ ಬಂದಿತ್ತು. ನೀನ್ ಫೋನ್ ತಗೊಂಡೋಗಿ ಬಾಲ್ಕನಿನಲ್ಲಿ ಮಾತಾಡ್ತಿದ್ದೆ. ಯಾರ್ ಜೊತೆ ಮಾತಾಡ್ತಿದ್ಯಾ ಅಷ್ಟೊತ್ನಲ್ಲಿ? ಇಲ್ಲಮ್ಮ, ಯಾರತ್ರನೂ ಮಾತಾಡ್ಲಿಲ್ಲ ನಾನು. ಅದಿರ್ಲಿ ಬಿಡು, ಯಾರಮ್ಮ ನಿನಗ್ ಹೇಳಿದ್ದು? ರಾಮು. ಬಂದೆ ಅಮ್ಮ. ಏನಮ್ಮ ಕರೆದ್ರಾ? ಸ್ವಲ್ಪ ಇಲ್ಲೇ ಇರು ರಾಮು. ಹೇ, ಇವಾಗ ಹೇಳೆ, ರಾತ್ರಿ ನೀನ್ ಯಾರತ್ರ ಫೋನ್ ಮಾತಾಡ್ತಾ ಇದ್ದೆ? ಉತ್ತರ ಕೊಡೆ. ರಾತ್ರಿ 12 ಗಂಟೆಗೆ ನಿನ್ ಯಾರಿಗೆ ಫೋನ್ ಮಾಡಿದ್ದು? ಯಾಕೆ ಅನ್ ಟೈಮಲ್ಲಿ ಫೋನ್ ಮಾಡ್ಬೇಕು? ಅದಿರ್ಲಿ ಬಿಡು, ಇವ್ರೇ ನಿನಗ್ ಹೇಳಿದ್ದಾ? ಇವ್ರ ಮಾತನ್ನ ನಂಬಿ ನನ್ ಮೇಲೆ ಅನುಮಾನ ಮಾಡ್ತೀಯಾ? ಏಯ್, ಇದೆಲ್ಲ ನಿನ್ ಕೆಲ್ಸನಾ? ಇದೇ ನಿನಗ್ ಲಾಸ್ಟ್ ವಾರ್ನಿಂಗು. ಬ್ಯಾಡ್ದಿರೋ ಕೆಲ್ಸ ಎಲ್ಲ ಮಾಡ್ಬಾರ್ದು. ಮುಖ್ಯವಾಗಿ ನನ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬಾರ್ದು. ಅರ್ಥ ಆಯ್ತಾ? ಇಲ್ ನೋಡೆ, ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ಅವನ್ ಮೇಲೆ ಯಾಕೆ ಇವಾಗ ಕಿರ್ಚ್ಕೊಳ್ತಾ ಇದ್ಯಾ ನೀನು? ರಾಮು, ನೀನು ಹೋಗಿ ಕೆಲ್ಸ ನೋಡು. ಸರಿ ಅಮ್ಮ. ಮರ್ಯಾದಿಂದ ನಿಜ ಹೇಳೆ, ಯಾರೇ ನಿನ್ಗೆ ಅಷ್ಟೊತ್ನಲ್ಲಿ ಕಾಲ್ ಮಾಡಿದ್ದು? ಅದು ನನ್ ಜೊತೆ ಓದೋ ಹುಡುಗಿಯ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯ್ತಂತೆ. ಅವಳೇ ನನಗ್ ಫೋನ್ ಮಾಡಿದ್ಲು. ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡ್ದೆ ಅಮ್ಮ, ಅಷ್ಟೇ. ಹೌದಾ? ಅದನ್ ನಿನ್ ಮೊದ್ಲೇ ಹೇಳಕ್ಕಾಗ್ಲಿಲ್ವಾ? ಸರಿ, ಅದಕ್ಕೋಸ್ಕರ ಯಾಕೆ ಕೋಪದಲ್ಲಿ ಮಾತಾಡ್ತಿದ್ದೆ? ಸರಿ ಸರಿ, ಹೋಗ್ ಫ್ರೆಶ್ ಆಗು.
ಮೊದಲು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡೇ ಇಲ್ಲ ಅಂತ ಹೇಳಿದ್ಲು. ಈಗೇನೋ ಹೊಸ ಕತೆ ಕಟ್ತಿದ್ದಾಳೆ. ಏನಾಯ್ತು ಇವಳಿಗೆ? ರಾಮು, ಸ್ವಲ್ಪ ಟೀ ತಗೊಂಬಾ. ಸರಿಯಮ್ಮ. ಏನೋ ನೀನು ಮನೆಗೆ ಬಂದಿದ್ಯಾ? ಏಯ್, ನಾನ್ ಕೇಳಿದ ದುಡ್ಡನ್ನ ಕೊಡಕ್ಕಾಗತ್ತಾ ಇಲ್ವಾ? ಹೇ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ನಲ್ಲ. ಹ್ಮ್? ಪ್ಲೀಸ್ ಕಣೋ, ನನ್ನ ಅರ್ಥ ಮಾಡ್ಕೊ. ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ. ಇಲ್ ನೋಡು, ಇವಾಗ್ಲೇ ನಾನ್ ಕೇಳಿದ ದುಡ್ಡು ನನಗೆ ಬರ್ಬೇಕು. ಏ ಪ್ಲೀಸ್ ಕಣೋ, ಮೊದ್ಲು ಇಲ್ಲಿಂದ ಹೋಗ್ಬಿಡು. ಆಗಲ್ಲ, ಫಸ್ಟ್ ನೀನ್ ಕಾಸು ಕೊಡು. ಏಯ್, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ. ಹೋಗು. ಏಯ್, 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 ಯಾರಾದ್ರೂ ಬಂದ್ಬಿಡ್ತಾರೆ. ಏಯ್, ಏಯ್ ಪ್ಲೀಸ್ ಕಣೋ. ಏಯ್, ಏಯ್ ಎದ್ದೇಳೋ. ಏಯ್, ಹೇಳು ಅಂತ ಇದೀನಲ್ಲ. ಏಯ್, ಏನಾಯ್ತು ನಿನಗೆ? ಏಯ್, ದಯವಿಟ್ಟು ಎದ್ದೇಳು. ಯಾರಮ್ಮ ಇದು? ಏನಾಯ್ತಮ್ಮ? ಯಾಕೆ ಹಿಂಗ್ ಬಿದ್ದಿದ್ದಾರೆ? ಅಯ್ಯೋ ದೇವ್ರೆ, ಅಯ್ಯೋ ಇವಾಗ ಏನ್ ಮಾಡೋದು? ಏನು ಅರ್ಥ ಆಗ್ತಾ ಇಲ್ವಲ್ಲ. ಸೀತಮ್ಮ, ಯಾರಿವ್ರು? ಏನಾಯ್ತು? ಅಯ್ಯೋ, ಇವನಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಸೀತಮ್ಮ, ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅಂತ ಬಿಡ್ಸಿ ಹೇಳಿ. ನಾನು ಇವನು ಸ್ವಲ್ಪ ದಿನ ಲವ್ ಮಾಡ್ತಾ ಇದ್ವಿ. ಆಮೇಲೆ ಇವನು ಒಳ್ಳೆಯವನಲ್ಲ ಅಂತ ಗೊತ್ತಾಯ್ತು. ಇವನಿಗೆ ತುಂಬಾ ಹುಡುಗಿರ್ ಜೊತೆ ಅಫೇರ್ ಇತ್ತು. ಅದು ಮಾತ್ರ ಅಲ್ಲದೆ ಡ್ರಗ್ಸ್ ಕೂಡ ಯೂಸ್ ಮಾಡ್ತಾ ಇದ್ದ. ಇವನು ತುಂಬಾ ಕೆಟ್ಟವನು. ಅದೆಲ್ಲ ಗೊತ್ತಾದ್ಮೇಲೆ ಇವನನ್ನ ಬ್ರೇಕಪ್ ಮಾಡ್ಬಿಟ್ಟೆ. ಆದ್ರೆ ಈಗ ಅವಾಗವಾಗ ಫೋನ್ ಮಾಡಿ ನನಗೆ ದುಡ್ಡು ಬೇಕು ಅಂತ ಟಾರ್ಚರ್ ಮಾಡ್ತಾ ಇದ್ದಾನೆ. ನನ್ನ ಹತ್ರ ದುಡ್ಡು ಇಲ್ಲ ಅಂತ ಎಷ್ಟೋ ಅವನ ಹತ್ರ ಹೇಳಿ ನೋಡ್ದೆ. ಆದ್ರೆ ಡೈಲಿ ಫೋನ್ ಮಾಡಿ ದುಡ್ಡು ಕೊಡಂತ ಟಾರ್ಚರ್ ಮಾಡ್ತಾ ಇದ್ದಾನೆ. ಅವತ್ ರಾತ್ರಿ ಕೂಡ ಇವನ ಹತ್ರನೇ ಮಾತಾಡ್ತಾ ಇದ್ದೆ. ನೀವು ಕೂಡ ಅವತ್ ನೋಡಿದ್ರಲ್ಲ. ಇವಾಗ ನೋಡಿ ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನೆ. ಇಲ್ಲಿಂದ ಹೋಗ್ಬಿಡು ಅಂತ ತಳ್ಳಿಬಿಟ್ಟೆ ಅಷ್ಟೇ. ಕೆಳಗ್ ಬಿದ್ದವನಿ ಏನಾಯ್ತಂತಾನೆ ಗೊತ್ತಿಲ್ಲ, ಹೇಳ್ತಾನೆ ಇಲ್ಲ. ಸೀತಮ್ಮ, ಇವರು ಸತ್ತೋಗ್ಬಿಟ್ರು. ಅಯ್ಯೋ, ಈ ವಿಷಯ ಮಾತ್ರ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ನನ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಏಯ್, ಯಾರೇ ಇವನು? ಇವನ್ ಯಾಕೆ ಎಲ್ಲಿ ಬಿದ್ದಿದ್ದಾನೆ? ಏಯ್, ಏನಾಯ್ತೆ? ಯಾಕೆ ಇವಾಗ ಅಳ್ತಾ ಇದ್ಯಾ ನೀನು? ಅಲ್ವೇ, ಯಾರೇ ಇವನು? ಕೇಳ್ತಾ ಇದೀನಲ್ಲ, ಉತ್ತರ ಹೇಳು. ಏನಾಯ್ತೆ ಇವನ್ಗೆ? ಇವ್ರು ಸತ್ತೋಗಿದಾರಮ್ಮ. ಏನು, ಸತ್ತೋಗ್ಬಿಟ್ನಾ? ಏನ್ ಹೇಳ್ತಾ ಇದ್ಯಾ ನೀನು? ಏನ್ ನಡೀತು ಅಂತ ಹೇಳೆ. ಮಮ್ಮಿ, ನಾನು ಇವನು ಸ್ವಲ್ಪ ದಿನ ಲವ್ ಮಾಡ್ತಾ ಇದ್ವಿ. ಇವನಿಗೆ ತುಂಬಾ ಕೆಟ್ಟ ಅಭ್ಯಾಸಗಳೆಲ್ಲ ಇತ್ತು. ಇವನು ಒಳ್ಳೆಯವನಲ್ಲ ಅಂತ ಗೊತ್ತಾದ್ಮೇಲೆ ಇವನನ್ನ ಬ್ರೇಕಪ್ ಮಾಡ್ಬಿಟ್ಟೆ ಅಮ್ಮ. ಅವತ್ತಿಂದ ಅವನು ನನಗ್ ಫೋನ್ ಮಾಡಿ 10 ಲಕ್ಷ ರೂಪಾಯಿ ದುಡ್ಡು ಕೇಳ್ದ. ನಾನು ಇವನ ಹತ್ರ ಎಷ್ಟೋ ಸಲ ದುಡ್ಡಿಲ್ಲ ಅಂತ ಹೇಳಿದ್ರು ನನ್ ಮಾತೆ ಕೇಳಲಿಲ್ಲ. ಅವತ್ ರಾತ್ರಿ ಕೂಡ ನಾನು ಇವನ ಹತ್ರನೇ ಮಾತಾಡ್ತಾ ಇದ್ದೆ. ಅದನ್ನೇ ರಾಮು ನಿಮ್ಮ ಹತ್ರ ಅವತ್ತು ಹೇಳಿದ್ರು. ಇವತ್ತು ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನಮ್ಮ. ಇಲ್ಲಿಂದ ಹೋಗಂತ ತಳ್ಬಿಟ್ಟೆ. ಅವಾಗ ಕೆಳಗ್ ಬಿದ್ದವನು ಹೇಳಲೇ ಇಲ್ಲಮ್ಮ. ಅಮ್ಮ, ನಾನ್ ಬೇಕಂತ ಇದನ್ ಮಾಡಿಲ್ಲಮ್ಮ. ಅಯ್ಯೋ, ಏನ್ ಮಾಡ್ಬಿಟ್ಯಲ್ಲ? ಇವಾಗ ನಾವ್ ಏನೇ ಮಾಡೋದು? ನಮ್ ಕುಟುಂಬದ ಮರ್ಯಾದೆಲ್ಲ ಹರಾಜ್ ಮಾಡ್ಬಿಟ್ಯಲ್ಲೇ. ನಿನ್ನಪ್ಪ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳೋದು ಅವ್ರಿಗೆ? ಅಯ್ಯೋ ದೇವ್ರೆ, ನನ್ ಮಗಳು ಬಹಳ ಹಾಳಾಗೋಯ್ತಲ್ಲ. ಅಮ್ಮ, 1 ನಿಮಿಷ, ನೀವೇನು ಚಿಂತೆ ಮಾಡ್ಬೇಡಿ. ನೀವು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿ ಬರಕ್ ಹೇಳಿ. ಅವ್ರು ಬಂದ್ಮೇಲೆ ಇವ್ನು ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ದ. ಅದನ್ನ ನಾವ್ ನೋಡಿ ಅವನನ್ನ ಹಿಡ್ಕೊಳಕ್ ಹೋದಾಗ ತಪ್ಪಿಸ್ಕೊಳ್ಳೋ ಗಲಾಟಿಲಿ ಏಟ್ ಬಿದ್ದು ಸತ್ತೋದ ಅಂತ ಹೇಳೋಣ. ಇವನನ್ನ ನಾನೇ ಕೊಂದಿದ್ದು ಅಂತ ಹೇಳ್ತೀನಮ್ಮ. ಅದಕ್ಕೆ ಅವ್ರು ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಮ್ಮ. ನೀವು ಯಾವುದಕ್ಕೂ ಭಯ ಪಡಬೇಡಿ. ಜೀವನನೇ ಬೇಡ ಅಂತಿದ್ದವನಿಗೆ ಕೆಲಸ ಕೊಟ್ಟು ಕಾಪಾಡ್ದವ್ರು ನೀವು. ನಿಮ್ ಋಣ ತೀರ್ಸೋ ಅವಕಾಶ ಸಿಕ್ಕಿದೆ ಅಂತ ಅನ್ಕೋತೀನಮ್ಮ. ಅಯ್ಯೋ ರಾಮು,
ಮಾಡಿದ ತಪ್ಪನ್ನ ನೀನ್ ಯಾಕೆ ತಲೆ ಮೇಲೆ ಇಲ್ಲಿ ಹಾಕೊಳ್ತೀಯ? ನೋಡಿ ಅಮ್ಮ, ನಾನು ಹೇಳ್ದಂಗ್ ಮಾಡಿ. ನನಗ್ ಶಿಕ್ಷೆಯಾಗಿ ಒಂದ್ ವೇಳೆ ನಾನು ಜೈಲಿಗೆ ಹೋದ್ರೆ ನೀವ್ ಹೇಗಾದ್ರೂ ನನ್ನ ಹೊರಗಡೆ ಕರ್ಕೊಂಡ್ ಬನ್ನಿ ಅಮ್ಮ. ನನಗಷ್ಟ್ ಸಾಕು. ತುಂಬಾ ಥ್ಯಾಂಕ್ಸ್ ರಾಮು, ತುಂಬಾ ತುಂಬಾ ಇದಕ್ಕೆಲ್ಲ ಥ್ಯಾಂಕ್ಸ್. ಯಾಕೆ ಕೈ ಮುಗಿತೀರಮ್ಮ? ನಿಮ್ ಫೋನ್ ಕೊಡಿ ಅಮ್ಮ, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್.